ಈ ದಿನ ಜಾಮಿಯಾ ಮಸೀದಿಯಲ್ಲಿ ಕುತ್ಕೊಂಡು ನಾವು ಚರ್ಚೆ ಮಾಡಿ 4 ಕಮಿಟಿಯವರು ಸುನ್ನಿ ಜಮಾತ್ ಉಲ್ಮಾ ಕಮಿಟಿ, ಸುನ್ನಿ ಜಾಮಿಯಾ ಮಸೀದಿ ಮರ್ಕಜ್ ಮತ್ತು ಬೈತುಲ್ ಮಾಲ್ ಕಮಿಟಿ ಮತ್ತು ಶಾ ಆಲಿಮ್ ದಿವಾನ್ ಶಾಪಿಂಗ್ ಕಾಂಪ್ಲೆಕ್ಸ್ ಕಮಿಟಿಯವರು ಈ 4 ಜನ ಸೇರಿಕೊಂಡು 4 ಕಮಿಟಿಯವರು ಕುತ್ಕೊಂಡು ತೀರ್ಮಾನ ಮಾಡಿ ಮುಂದಿನ ಕಾರ್ಯಾಚರಣೆಗಳು ಹೇಗೆ ಮಾಡಬೇಕು, ಯಾವ ರೀತಿ ಈದ್ಗಾ ಮೈದಾನದಲ್ಲಿ ಬಂದು ನಾವು ತಂತಿ ಬೇಲಿ ಹಾಕಿ ನಮ್ಮ ಜಾಗವನ್ನು ನಾವು ರಕ್ಷಣೆ ಮಾಡ್ಕೊತಿದ್ವಿ, ಅದನ್ನು ಹದ್ದುಬಸ್ತು ಮಾಡ್ಕೊತಿದ್ವಿ, ಮತ್ತು ಆ ಅಹಿತಕರ ಘಟನೆ ಮಾಡಿದಂಥ ಅಲ್ಲಿ ಯಾರ್ಯಾರು ಬಂದು ತೊಂದರೆ ಕೊಟ್ಟರೋ ಅವ್ರ ವಿರುದ್ಧ ಕಾನೂನು ಕ್ರಮ ಯಾವ ರೀತಿ ತಗೋಬೇಕು ಅಂತ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿದ್ದೀವಿ. ಹಾಗೆ ನಿನ್ನೆ SP ಸಾಹೇಬ್ರ ಹತ್ರನೂ ಹೋಗಿದ್ವಿ, ಅಲ್ಲಿಂದ DC ಸಾಹೇಬ್ರ ಹತ್ರ ಫೋನನ್ನು ಮಾತಾಡಿದ್ವಿ. ಇವತ್ತು ಬೆಳಿಗ್ಗೆ DC ಸಾಹೇಬ್ರ ಹತ್ರ ಹೋಗಿ ಅವ್ರ ಕಚೇರಿಗೆ ಹೋಗಿ ಕುತ್ಕೊಂಡು ಮಾತಾಡಿದಾಗ ನಮ್ಮ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ನೋಡಿದಾಗ ಅವ್ರಿಗೆ ಅನ್ನಿಸ್ತು, ಹೌದು ಇದು ವಫ್ ಆಸ್ತಿ, ಇದು ಮುಸಲ್ಮಾನರ ಆಸ್ತಿ, ಇದು ಈದ್ಗಾ ಮೈದಾನ ಹಲವಾರು ವರ್ಷಗಳಿಂದ ಇದೆ, ಇದು 1965ರಲ್ಲಿ ಗೆಜೆಟ್ ಆಗಿದೆ. ಶಿವಮೊಗ್ಗದಲ್ಲಿ ಇರುವಂತಹ ತಿಲಕ್ ನಗರದಲ್ಲಿರುವಂತಹ 1.5 ಎಕರೆ ಇರುವಂತಹ ಜಮೀನು 30 ಕುಂಟೆ ರಸ್ತೆಗೆ ಹೋದ್ರೂ 30 ಕುಂಟೆ ಉಳಿದಿರುವಂಥ ಜಾಗಕ್ಕೆ ಇವರು ತಂತಿ ಬೇಲಿ ಹಾಕ್ಕೊಂಡು ತನ್ನ ಒಂದು ಜವಾಬ್ದಾರಿ ನಿಭಾಯಿಸ್ತಿರುವಂತಹ ಈ 4 ಕಮಿಟಿಯವರು ಅಂತ ಹೇಳ್ಬಿಟ್ಟು ನಮಗೆ DC ಸಾಹೇಬರು ಹೇಳಿದ್ರು, ಹೌದು ಒಳ್ಳೆ ಕೆಲಸ ಮಾಡಿದ್ದೀರಾ, ಬಂದಿದ್ದೀರಾ, ನೀವು ಕುತ್ಕೊಂಡು ನಿಮ್ಮ ಜಾಗನ ನೀವು ಲೈಸೆನ್ಸ್ ತೊಗೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಮಾಡ್ತೀವಿ. SP ಸಾಹೇಬರು ಹೇಳಿದ ರೀತಿಯಲ್ಲಿ ತಂತಿ ಬೇಲಿನ ನಾವು ಏನು ಹಾಕಿದ್ವಿ ತೆಗೆದಿವಿ, ಅವ್ರು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. SP ಸಾಹೇಬರು ಮತ್ತು ಜಿಲ್ಲಾಧಿಕಾರಿ ಆದಂಥ DC ಸಾಹೇಬರು ಇಬ್ಬರು ಹೇಳಿದ್ದಾರೆ, ನಿಮ್ಮ ಆಸ್ತಿ, ನಿಮ್ಮ ಹಕ್ಕು, ನಿಮ್ಮ ಜವಾಬ್ದಾರಿ, ನಿಮಗೆ ನಾವು ಸದಾ ಕಾಲಕ್ಕೂ ನಾವು ಇರ್ತೀವಿ. ಟಾಸ್ಕ್ ಫೋರ್ಸ್ ಕಮಿಟಿಯ ಅಧ್ಯಕ್ಷರಾದಂಥ DC ಸಾಹೇಬರು ಸಹ ನಮಗೆ ತುಂಬ ಹೇಳಿದ್ದಾರೆ, ಯಾವುದೇ ಕಾರಣ ಈ ಆಸ್ತಿಯನ್ನು ನಿಮ್ಮದೇ ಆಸ್ತಿಯನ್ನು ಅದಕ್ಕೆ ಮುಂದೆ ಬರುವಂಥ ದಿನಗಳಲ್ಲಿ ಕಾರ್ಪೊರೇಷನಿಂದ ಇರಬಹುದು ಮತ್ತು ಬೇರೆ ಯಾವುದೇ ಕಚೇರಿಯಿಂದ ಯಾವುದಾದ್ರು ಕೆಲಸ ಇದ್ದರೆ ಮುನ್ನಿತ್ತಿ ನಾವು ನೀವೆಲ್ಲ ಸೇರ್ಕೊಂಡು ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಈ ಅಹಿತಕರ ಘಟನೆ ಮಾಡಿದಂಥ ಕ್ರಿಮಿನಲ್ ಕೆಲಸ ಮಾಡಿದಂತಹ ಹಲವಾರು ಪ್ರಚೋದನಕಾರಿ ಭಾಷಣ ಮಾಡಿ ಮುಸಲ್ಮಾನರನ್ನ ಯಾವ ರೀತಿ ಬೇಕು ಆ ರೀತಿ ಮಾತಾಡೋದಂಥ ಕ್ರಿಮಿನಲ್ಸ್ಗಳಿಗೆ ಕ್ರಿಮಿನಲ್ ಮೊಕದ್ದಮೆ ಬೇರೆ ಹೂಡ್ತಾ ಇದ್ದೀವಿ. ಈ ರೆಸೊಲ್ಯೂಷನ್ ಬೇರೆ ಪಾಸ್ ಮಾಡಿದ್ದೀವಿ. ನಾವೆಲ್ಲರೂ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತು ಕೆಲವೊಂದು ಪತ್ರಿಕೆಗಳಲ್ಲೂ ಬಂದಿದೆ ಬೇಡದೇ ಇರೋ ವಿಷಯಗಳು ಅಥವಾ ಏನೋ ಮಿಸ್ಗೈಡ್ ಮಾಡುವಂಥ ಕೆಲಸ ಇರ್ಬೋದು. ಯಾರು ತಲೆಗೆ ಮಣ್ಣನ್ನೇ ಕೊಡದೆ, ಯಾರು ತಲೆ ಕೆಡಿಸ್ಕೊಳ್ಳದೆ ಇರುವಂತಹ ಮಾತಿಗೆ ನಾವೇನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ. ನಿಮಗೆ ಯಾರಿಗಾದರೂ ಗೊಂದಲ ಇದ್ದರೆ ನೀವು ತಕ್ಷಣ ಬಂದು ಜಾಮಿಯಾ ಮಸೀದಿ ಇರಬಹುದು, ಈ 4 ಕಮಿಟಿ ಹೆಸರಿದ್ದೀವಲ್ಲ ಅವರಿಗಿರಬಹುದು, ಕೇಳಬಹುದು.